ಗ್ರೇಟರ್ ಬೆಂಗಳೂರು ತರೋದ್ರಿಂದ ಏನು ಕೆಂಪೇಗೌಡರ ಏನು ಬ್ರ್ಯಾಂಡ್ ಬೆಂಗಳೂರಿತ್ತು, ಆ ಬೆಂಗಳೂರನ್ನು ಭಾಗ ಮಾಡದಂಥ ಅಪಕೀರ್ತಿ ಈ ಕಾಂಗ್ರೆಸ್ಗೆ ಬರ್ತದೆ. ಒಂದು ರೀತಿ ಕೆಂಪೇಗೌಡರಿಗೆ ಅವಮಾನ. ಬೆಂಗಳೂರು ಒಟ್ಟಾಗಿರಬೇಕು ಅಂತ 4 ಗೋಪುರಗಳನ್ನು ಕಟ್ಟಿದ್ರು ಕೆಂಪೇಗೌಡರು. ಹಲವಾರು ತಿಗಳರಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ ಕಟ್ಟಿ ಒಂದೇ ಬೆಂಗಳೂರಲ್ಲಿ ಇರಬೇಕು ಅಂತ ಮಾಡಿದ್ರು. ಇವತ್ತು ಈ ಕಾಂಗ್ರೆಸ್ ಅವರು ಆ ಬೆಂಗಳೂರು ಕೆಂಪೇಗೌಡರ ಕಾನ್ಸೆಪ್ಟ್ ಏನಿತ್ತು, ಆ ಮನಸ್ಸೇನಿತ್ತು, ಅದನ್ನೇ ಒಡೆಯುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಏನು 74 ಅಮೆಂಡ್ಮೆಂಟ್ ತಂದಿದ್ರು, ಸ್ಥಳೀಯ ಸಂಸ್ಥೆಗಳಿಗೆ ಪರಮಾಧಿಕಾರ ಅಂತ, ತಾಲೂಕಿರಲಿ, ಜಿಲ್ಲೆ ಇರಲಿ, ಕಾರ್ಪೊರೇಷನ್ ಇರಲಿ, ಇವತ್ತು ಅದನ್ನು ಕೂಡ ವೈಲೇಟ್ ಮಾಡ್ತಾ ಇದ್ದಾರೆ. ಈ ಕಾರ್ಪೊರೇಷನ್ ಮೇಯರ್ಗಿಂತ ಪವರ್ಫುಲ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ಹೇಳ್ದಂಗೆ ಎಲ್ಲ ಕಾರ್ಪೊರೇಷನ್ಗಳು ನಡಿಬೇಕು. ಇದರಿಂದ ಮುಂದೆ ಕಸದ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಆಗ್ತೈತೆ. ಕುಡಿಯೋ ನೀರಿನ ಸಮಸ್ಯೆಗಳು ಪ್ರಾಬ್ಲಮ್ ಶುರುವಾಗ್ತೈತೆ. ಇದು ನಂದು, ಇಲ್ಲಿಗೆ ನಾನು ಕೊಡಲ್ಲ, ಈ ಥರದ್ದು ಹಣ. ಯಾವುದೋ ಒಂದು ITB ಏರಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಬಂದರೆ ಇನ್ನೊಂದು ಬರದೇ ಇರೋವಂಥ ಏರಿಯಾಗೆ ಹಣ ಏನಾನ ಕೊಡೋಕೆ ಹೋದರೆ ಅಲ್ಲಿನ ಕಾರ್ಪೊರೇಷನ್ನವರು ಗಲಾಟೆ ಮಾಡ್ತಾರೆ. ಈ ಥರದ್ದೆಲ್ಲ ಟೆಕ್ನಿಕಲ್ಲಾಗಿ ಮತ್ತು ಮಾನಸಿಕವಾಗಿ, ಕಾನೂನಾತ್ಮಕವಾಗಿ, ಭಾವನಾತ್ಮಕವಾಗಿ ಈ ಬಿಲ್ಲು ಬೆಂಗಳೂರಿನ ಜನತೆಯ ಪಾಲಿಗೆ ಇದೊಂದು ಮರಣ ಶಾಸನ. ಈ ಬಿಲ್ ತರೋದ್ರಿಂದ ಬೆಂಗಳೂರು ಜನತೆಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ. ಬೆಂಗಳೂರನ್ನು ಒಡೆದು ಛಿದ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ಶಾಪ 100% ಬೆಂಗಳೂರಿನ ಜನ ಈ ಶಾಪ ಹಾಕ್ತಾರೆ. ಇವರಿಗೆ ಕಾಂಗ್ರೆಸ್ ಬೆಂಗಳೂರಲ್ಲಿ ನೆಲ ಕಚ್ಚೋ ರೀತಿ ಬೆಂಗಳೂರು ಜನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ.